ನಿಮಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿಯ ಪಕ್ಕದಲ್ಲಿ ಕುಳಿತು ಫೋನ್ ಸ್ಕ್ರೋಲ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗೆ. ನಾವೆಲ್ಲರೂ ಈ ಪರಿಸ್ಥಿತಿಯನ್ನು ಅನುಭವಿಸಿದ್ದೇವೆ. ನಮಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿಯ ಪಕ್ಕದಲ್ಲಿ ನಾವು ಕುಳಿತಿರ್ತೇವೆ, ಆದರೆ ನಮ್ಮ ನಡುವೆ ಒಂದು ಅದೃಶ್ಯ ಗೋಡೆ ಇರುತ್ತದೆ. ಆ ಗೋಡೆ ಗಾಜು ಮತ್ತು ಬೆಳಕಿನಿಂದ ಮಾಡಲ್ಪಟ್ಟಿದೆ. ಅದಕ್ಕೆ ನಾವು ಸ್ಮಾರ್ಟ್ ಫೋನ್ ಸ್ಕ್ರೀನ್ ಎಂದು ಕರೆಯುತ್ತೇವೆ. ನಾವು ಒಂದೇ ಕೋಣೆಯಲ್ಲಿದ್ದೇವೆ ಎಂಬ ಕಾರಣಕ್ಕೆ ಜೊತೆಗಿದ್ದೇವೆ ಎಂದು ಅಂದುಕೊಳ್ಳುತ್ತೇವೆ. ಆದರೆ ನಮ್ಮ ಮನಸ್ಸು ಮಾತ್ರ ಆ ಡಿಜಿಟಲ್ ಲೋಕದ ಮಾಯೆಯಲ್ಲಿ ಎಲ್ಲೋ ದೂರ ಹಾರಿ ಹೋಗಿರುತ್ತದೆ. ನಮ್ಮ ಹತ್ತಿರ ತುಂಬ ಸಮಯವಿದೆ ಎಂದು ನಾವು ಭಾವಿಸುತ್ತೇವೆ. ಯಾವಾಗಲೂ ಸಮಯದ ಮೇಲೆ ನಮಗೆ ಅತಿಯಾದ ನಂಬಿಕೆ. ಆದರೆ ಒಂದು ಕ್ಷಣ ನನ್ನ ಜೊತೆ ಸೇರಿ ಯೋಚಿಸಿ. ಕಣ್ಣು ಮುಚ್ಚಿ ಕಲ್ಪಿಸಿಕೊಳ್ಳಿ, ನಿಮ್ಮ ಪಕ್ಕದಲ್ಲಿ ಕುಳಿತಿರುವ ಆ ವ್ಯಕ್ತಿ ನಾಳೆ ಬೆಳಿಗ್ಗೆ ನಿಮ್ಮ ಜೊತೆ ಇರುವುದಿಲ್ಲ. ಬೆಳಗ್ಗೆ ಅವರ ಕಾಫಿ ಕಪ್ ಕಬೋರ್ಡ್ನಲ್ಲೇ ಉಳಿದಿರುತ್ತದೆ. ಮನೆ ಸ್ತಬ್ಧವಾಗಿರುತ್ತದೆ. ನಾಳೆ ಬೆಳಿಗ್ಗೆ ಅವರ ನಿಮ್ಮ ಹೆಸರನ್ನು ಕರೆಯಲು ಅಲ್ಲಿ ಇರುವುದಿಲ್ಲ. ಹೇಗೆನ್ನಿಸಬಹುದು? ಆ ಮೌನದಲ್ಲಿ ನಿಮಗೆ ಆ ಫೋನ್ ನೋಟಿಫಿಕೇಶನ್ ದೊಡ್ಡದಾಗಿ ಕಾಣಿಸುತ್ತದೆಯೇ? ಯಾರೋ ಅಪರಿಚಿತ ಜೀವನದ ಫೋಟೋಗಳನ್ನು ಸ್ಕ್ರೋಲ್ ಮಾಡಲು ಮನಸ್ಸು ಬರುತ್ತದೆ. ಆವಾಗಲೂ ನಿಮಗೆ ಆ ರೀಲ್ ತುಂಬ ಪ್ರಮುಖವಾಗಿ ಕಾಣಿಸುತ್ತದೆ? ಖಂಡಿತ ಇಲ್ಲ. ಆಗ ನೀವು ಚಿಕ್ಕ ಪುಟ್ಟ ವಿಷಯಗಳಿಗಾಗಿ ಹಂಬಲಿಸುತ್ತೀರಿ. ಅವರ ಕಣ್ಣಿನ ಹೊಳಪು, ಅವರ ಕೈಗಳ ಬೆಚ್ಚಗಿನ ಸ್ಪರ್ಶ, ಅವರ ಉಸಿರಾಟದ ಲಯ, ಇವುಗಳನ್ನು ನೆನಪಿಸಿಕೊಳ್ಳಲು ಒದ್ದಾಡುತ್ತೀರಿ. ಅವರ ಹೆಗಲ ಮೇಲೆ ಕೈ ಇಟ್ಟು ಅವರ ಅಸ್ತಿತ್ವವನ್ನು ಅನುಭವಿಸಲು ಹಾತೊರೆಯುತ್ತೀರಿ. ಆಗ ನಿಮಗೆ ಅರ್ಥವಾಗುತ್ತದೆ, ಜೀವನದ ಅತ್ಯಂತ ದೊಡ್ಡ ವೈರಲ್ ವಿಷಯ ಇಂಟರ್ನೆಟ್ನಲ್ಲಿಲ್ಲ, ಅದು ನಿಮ್ಮ ಎದುರು ಕುಳಿತಿರುವ ವ್ಯಕ್ತಿಯ ಉಸಿರಾಟದಲ್ಲಿದೆ ಎಂದು. ಸಾವಿರಾರು ಬಾರಿ ಸ್ಕ್ರೀನ್ ನೋಡುವುದಕ್ಕಿಂತ ಆ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಒಂದು ಕ್ಷಣಕ್ಕೆ ನೀವು ಏನು ಬೇಕಾದರೂ ಕೊಡಲು ಸಿದ್ಧರಾಗುತ್ತೀರಿ. ನಾವು ಮನುಷ್ಯರನ್ನು ಹಗುರವಾಗಿ ಕಾಣುತ್ತೇವೆ, ಯಾಕೆಂದರೆ ನಮಗೆ ನಾಳೆ ಎಂಬ ಭ್ರಮೆಯ ಮೇಲೆ ಅತೀರ್ವ ಪ್ರೀತಿ. ನಾಳೆ ಎಂಬುದು ಬಂದೇ ಬರುವುದು, ನಾಳೆ ಎಂಬುದು ಎಂದೂ ಮುಗಿಯದ ಬ್ಯಾಂಕ್ ಖಾತೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಸತ್ಯವೇನೆಂದರೆ ನಾಳೆ ಎಂಬುದು ಒಂದು ಆಸೆ ಅಷ್ಟೇ. ಅದು ಕರಾರ ಪತ್ರ ಅಲ್ಲ. ಅದು ಬಂದೇ ಬರುವುದು ಎಂಬ ನಿಖರತೆ ಇಲ್ಲ. ಪ್ರೀತಿ ಪಾತ್ರರನ್ನು ಬಿಟ್ಟು ಫೋನ್ ಆಯ್ಕೆ ಮಾಡಿಕೊಂಡಾಗ ನಾವು ಕೇವಲ ಕೆಲಸದಲ್ಲಿ ಬ್ಯುಸಿಯಾಗಿರುವುದಲ್ಲ, ಬದಲಾಗಿ ಒಂದು ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಕಣ್ಣೆದುರಿರುವ ನಿಜವಾದ ಬೆಳಕನ್ನು ಬಿಟ್ಟು ಸ್ಕ್ರೀನ್ ಮೇಲಿನ ಪ್ರತಿಬಿಂಬವನ್ನು ಆರಿಸಿಕೊಳ್ಳುತ್ತಿದ್ದೇವೆ. ಪ್ರತಿ ಬಾರಿ ನಾವು ಫೋನ್ ನೋಡ್ತಾ ಒಂದು ನಿಮಿಷ ಇರಿ ಎಂದಾಗಲೂ ನಾವು ಮರಳಿ ಪಡೆಯಲಾಗದ ಅಮೂಲ್ಯ ಸಮಯವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಅದಕ್ಕಾಗಿ ಹಿಂದೆ ಒಂದು ಬದಲಾವಣೆ ಮಾಡೋಣ. ಫೋನನ್ನು ಕೆಳಗಿಡಿ. ಯಾರೋ ಹೇಳುತ್ತಾರೆ ಎಂಬ ಕಾರಣಕ್ಕಲ್ಲ, ನಿಮ್ಮವರಿಗೆ ನೀವು ಬೇಕು ಎಂಬ ಕಾರಣಕ್ಕೆ. ಅವರನ್ನು ಪ್ರೀತಿಯಿಂದ ನೋಡಿ. ಅವರು 100 ಬಾರಿ ಹೇಳಿದ ಕಥೆಯನ್ನೇ ಹೇಳಿದರೂ ಕೂಡ ಮೊದಲ ಬಾರಿ ಎಂಬಂತೆ ಆಲಿಸಿ. ಯಾಕೆಂದರೆ ನೆನಪುಗಳಿಂದ ತುಂಬಿದ ಹೃದಯ ಒಂದು ನಿಧಿ ಇದ್ದಂತೆ. ಆದರೆ ಅಂದು ಹಾಗೆ ಮಾಡಬೇಕಿತ್ತು, ಅಂದು ಅವರ ಜೊತೆ ಮಾತನಾಡಬೇಕಿತ್ತು ಎಂಬ ಪಶ್ಚಾತ್ತಾಪದ ಹೊರೆ ಬದುಕಿನ ಉದ್ದಕ್ಕೂ ಅತಿ ಭಾರವಾಗುತ್ತದೆ. ಪ್ರೀತಿ ಪಾತ್ರರು ದೂರ ಹೋದ ಮೇಲೆ ಅವರನ್ನು ನೆನಪಿಸಿಕೊಳ್ಳುವ ಬದಲು ಜೊತೆಗಿರುವಾಗಲೇ ಅವರನ್ನು ಸಂಭ್ರಮಿಸಿ. ಯಾಕೆಂದರೆ ನಾವು ನಿಜವಾಗಿ ಮಾಲೀಕರಾಗಿರುವುದು ಈ ಕ್ಷಣದ ಉಸಿರಾಟಕ್ಕೆ ಮಾತ್ರ. ಅದು ಈಗ, ಇದೇ ಕ್ಷಣ. ನಾಳೆ ಮತ್ತೆ ಬಂದೇ ಬರುವ ಎಂಬ ನಿಖರತೆ ಇಲ್ಲ. ಈ ಕ್ಷಣಕ್ಕೆ ನಮ್ಮ ಪ್ರೀತಿ ಪಾತ್ರನೊಂದಿಗೆ ಸುಖವಾಗಿ ಸಂತೋಷವಾಗಿ ಸಂಭ್ರಮಿಸಿ ಬದುಕೋಣ. ನೀವು ಕೇಳಿದ್ದು ನಿಮಗೆ ಇಷ್ಟವಾಗಿದ್ದಲ್ಲಿ, ಇದನ್ನು ಇನ್ಯಾರಾದರೂ ಕೇಳಬೇಕೆಂದು ನಿಮಗೆ ಅನಿಸಿದ್ದಲ್ಲಿ ಅವರೊಂದಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.